ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನೋಡಿ ನಾನು ಸೌತೆಕಾಯಿ ಪಲ್ಯ ಮಾಡೋದನ್ನು ತೋರಿಸ್ತೀನಿ. ಈಸಿ, ಸಿಂಪಲ್, ಟೇಸ್ಟಿಯಾಗಿರುತ್ತೆ. ನೀವು ಮಾಡಿ ನೋಡಿ. ಮೊದಲಿಗೆ ಇದನ್ನು ಒಗ್ಗರಣೆ ಹಾಕ್ತಾಯಿದ್ದೀನಿ. ನೋಡಿ, ಜೀರಿಗೆ ಸಾಸಿವೆ ಹಾಕಿದ್ದೀನಿ. ನೋಡಿ, ಈರುಳ್ಳಿ ಕರಿಬೇವು ಹಾಕಿ ನಂತರ ಸೌತೆಕಾಯಿ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು. ಮುಂಚೆ ನೋಡಿ ಎಲ್ಲ ಚೆನ್ನಾಗಿ ಒಗ್ಗರಣೆ ಫ್ರೈ ಮಾಡ್ತಾಯಿದ್ದೀನಿ. ನಾನು ಇದಕ್ಕೆ 2 ಸೌತೆಕಾಯಿಯನ್ನು ತೊಗೊಂಡಿದ್ದೀನಿ, ಮೀಡಿಯಮ್ ಸೈಜು. ಈರುಳ್ಳಿ 2 ಚಿಕ್ಕ ಸೈಜ್ 2 ಈರುಳ್ಳಿ ತೊಗೊಂಡಿದ್ದೀನಿ ಅಷ್ಟೇ. ಸ್ವಲ್ಪ ಕರಿಬೇವು ಹಾಕಬೇಕು ಒಗ್ಗರಣೆಗೆ. ಅದನ್ನು ಚೆನ್ನಾಗಿ ಫ್ರೈ ಮಾಡಿದ ನಂತರ ಅದಕ್ಕೆ ಅರಿಶಿಣ ಪುಡಿ ಎಲ್ಲ ಹಾಕಬೇಕು. ನೋಡಿ, ಸ್ವಲ್ಪ ಫ್ರೈ ಆಗಲಿ. ನೋಡಿ, ಈಗ ಅರಿಶಿಣ ಪುಡಿ ಹಾಕಿದ್ದೀನಿ. ಹಾಕಿ ಮತ್ತೆ ಇನ್ನೊಂದು ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ. ಸೌತೆಕಾಯಿ ಪಲ್ಯ ಕೂಡ ಚೆನ್ನಾಗಿರುತ್ತೆ. ಇದು ಅನ್ನದಲ್ಲೂ ಚೆನ್ನಾಗಿರುತ್ತೆ, ಚಪಾತಿಲೂ ಚೆನ್ನಾಗಿರುತ್ತೆ, ರೊಟ್ಟಿಲೂ ಚೆನ್ನಾಗಿರುತ್ತೆ. ನೋಡಿ, ಈಗ ಸ್ವಲ್ಪ ನೀರು ಹಾಕ್ತೀನಿ. ಇದಕ್ಕೆ ಒಂದು ಅರ್ಧ ಗ್ಲಾಸ್ ನೀರು ಹಾಕಿದರೆ ಸಾಕು, ಚಿಕ್ಕ ಗ್ಲಾಸಿಂದ. ನೋಡಿ, ಇದನ್ನು ನೀರು ಹಾಕಿದ ಮೇಲೆ ಆಮೇಲೆ ಸ್ವಲ್ಪ ಮುಚ್ಚಿ ಕುದಿಯೋಕ್ಕೆ ಬಿಡಬೇಕು. ಈಗ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಖಾರದ ಪೌಡರು, ನಂತರ ಸ್ವಲ್ಪ ಧನಿಯಾ ಪೌಡರ್ ಹಾಕಿದ್ದೀನಿ. ಹಾಕಬೇಕು. ಇದಕ್ಕೆ ಮುಚ್ಚಿ ಕುದಿಯೋಕ್ಕೆ ಬಿಡಬೇಕು. ನೋಡಿ, ಇದು ಕುದೀತಾ ಇದೆ ಈಗ. ನೋಡಿ, ಆಲ್ಮೋಸ್ಟ್ ಅಲ್ಲಿ ಕುದ್ದಿದೆ. ಇನ್ನು ಸ್ವಲ್ಪ ನೀರಿದೆ. ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಇದು ಪಲ್ಯ. ನೀವು ಮಾಡಿ ನೋಡಿ. ನೋಡಿ, ಸ್ವಲ್ಪನೇ ನೀರು ಉಳ್ಕೊಂಡಿದೆ. ಸ್ವಲ್ಪ ಮುಚ್ಚಿಟ್ಟು ಆಫ್ ಮಾಡಿಬಿಡ್ಬೇಕು. ಗ್ಯಾಸ್ ಆಫ್ ಮಾಡಬೇಕು ಸ್ವಲ್ಪ ಹೊತ್ತಿಗೆ. ನೋಡಿ, ಆಫ್ ಮಾಡಿದ್ದೀನಿ. ಈಗ ಸೌತೆಕಾಯಿ ಪಲ್ಯ ರೆಡಿಯಾಗಿದೆ. ನೋಡಿ ಹೇಗೆ ಚೆನ್ನಾಗಾಗಿದೆ. ನೋಡಿ, ಚೆನ್ನಾಗಾಗಿದೆ. ಖಾರದ ಪೌಡ್ರು, ಚಿಲ್ಲಿ ಪೌಡ್ರ್ ಹಾಕದೇ ಇದ್ದರೆ ಹಸಿಮೆಣಸಿನ್ಕಾಯಿ ಹಾಕ್ಕೋಬೋದು, ಅಥವಾ ಹಸಿಮೆಣಸಿನ್ಕಾಯಿ ಕುಟ್ಟಿ ಹಾಕ್ಕೋಬೋದು. ಇದಕ್ಕೆ ಖಾರ, ಉಪ್ಪು, ಧನಿಯಾ ಪೌಡರ್ ಅಷ್ಟೇ ಹಾಕಿರೋದು. ಒಗ್ಗರಣೆ ಕೊಟ್ಟಿದ್ದೀವಿ ಅಷ್ಟೇ. ಸ್ವಲ್ಪ ನೀರು ಹಾಕಿ ಕುದಿಸಿದಿರೋದ್ರಿಂದ ತುಂಬ ಚೆನ್ನಾಗಾಗಿದೆ. ಇದರಲ್ಲೂ ನೀರಿನ ಅಂಶ ಇರುತ್ತೆ. ಸ್ವಲ್ಪನೇ ನೀರು ಹಾಕಿ ಕುದಿಸ್ಬೇಕು. ಈಗ ಎಲ್ಲ ಪಲ್ಯ ರೆಡಿಯಾಗಿದೆ. ರೊಟ್ಟಿಗೂ ಅನ್ನಕ್ಕೂ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು. ನೋಡಿ, ನಾನು ಹಾಗೆ ಇಡ್ಲಿ ಮಾಡಿದ್ದೆ, ರವಾ ಇಡ್ಲಿ. ಇನ್ಸ್ಟೆಂಟ್ ರವಾ ಇಡ್ಲಿ ಸಿಗುತ್ತಲ್ಲ, MTR, ಅದನ್ನೇ ತೊಗೊಂಡಿದ್ದು. ಸ್ವಲ್ಪನೇ ಉಳಿದಿತ್ತು. ಒಂದು 8 ಇಡ್ಲಿ ಆಯಿತು. ಅದನ್ನು ಮೊಸರಲ್ಲಿ ಸ್ವಲ್ಪ ನೆನೆ ಇಟ್ಟಿದ್ದೆ. ಮೊಸರಲ್ಲಿ ಒಂದು ಚಿಕ್ಕ ಗ್ಲಾಸಿಂದ 1 ಗ್ಲಾಸ್ ಇತ್ತು ರವಾ. ಅದಕ್ಕೆ ಸ್ವಲ್ಪ ಮೊಸರು, ನೀರು ಹಾಕಿ ನೆನೆ ಇಟ್ಟಿದ್ದೆ. ಮತ್ತೇನೂ ಹಾಕಿಲ್ಲ. ಉಪ್ಪು ಎಲ್ಲ ಉಳಿದಿದ್ದಿಲ್ಲ. ಉಪ್ಪು ಎಲ್ಲ ಅದರಲ್ಲೇ ಇರುತ್ತೆ. MTR ಪೌಡರ್ ತುಂಬ ಚೆನ್ನಾಗಿರುತ್ತೆ ಇಡ್ಲಿ ಮಾಡೋಕ್ಕೆ. ನೋಡಿ, ಈಗ ಮುಚ್ಚಿಡ್ತೀನಿ. ಒಂದು 5 ನಿಮಿಷದಲ್ಲೇ ಕುದಿಯುತ್ತೆ. ನೋಡಿ, ಈಗ ಟೋಟಲಾಗಿ ಒಂದು 5ರಿಂದ 7 ನಿಮಿಷದೊಳಗೆ ಆಗಿಬಿಡುತ್ತೆ. ನೋಡಿ, ಎಲ್ಲ ರೆಡಿಯಾಗಿದೆ ರವಾ ಇಡ್ಲಿ. ನೋಡಿ, ಬಿಸಿ ಬಿಸಿ ತುಂಬ ಚೆನ್ನಾಗಿ ಮೃದುವಾಗಿ ಚೆನ್ನಾಗಾಗಿದೆ. ಈಗ ಗ್ಯಾಸ್ ಆಫ್ ಮಾಡ್ತೀನಿ. ನೋಡಿ, ಈಗ ಇಡ್ಲಿನ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ತೀನಿ. ನೋಡಿ, ಈಗ ತೆಗೆದು ಇಟ್ಟಿದ್ದೀನಿ. ನೋಡಿ, ಒಂದೊಂದಾಗಿ ಹಾಕ್ಕೊಳ್ತೀನಿ ಪ್ಲೇಟಿಗೆ. ನೋಡಿ, ಪ್ಲೇಟ್ಗೆಲ್ಲ ಹಾಕ್ಕೊಂಡು ಅದ್ರ ಮೇಲೆ ತುಪ್ಪ ಹಾಕಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಬಿಸಿ ಇಡ್ಲಿಗೆ ತುಪ್ಪದ ಜೊತೆ ತಿಂದರೆ. ಮನೆಯಲ್ಲೇ ಟೊಮೊಟೊ ಚಟ್ನಿ ಇತ್ತು, ಕೆಂಪು ಟೊಮೊಟೊ ಚಟ್ನಿ, ಹಣ್ಣು ಟೊಮೊಟೊ ಹಣ್ಣಿಂದು ಟೊಮೊಟೊ ಚಟ್ನಿ ಜೊತೆ ತಿಂದೆ. ಮತ್ತು ಕೊಬ್ಬರಿ ಚಟ್ನಿ ಏನು ಸ್ಪೆಷಲ್ ಮಾಡಿಲ್ಲ.
ಟಿ ವಿ ನೋಡಿಕೊಂಡು ಇಡ್ಲಿ ತಿಂಡಿಗೆ ತಿಂತಾಯಿದ್ದೀನಿ. ನೋಡಿ, ತುಂಬ ಮೃದುವಾಗಿ ಚೆನ್ನಾಗಾಗಿದೆ, ಟೇಸ್ಟಿಯಾಗಿದೆ. ನೀವು ಮಾಡಿ ನೋಡಿ. ಇದುವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್.